ದಾಂಡೇಲಿ ದಟ್ಟ ಕಾಡುಗಳ ನಾಡಿದು, ಅಸಂಖ್ಯಾತ ವನ್ಯ ಪ್ರಾಣಿ ಪಕ್ಷಿಗಳ ಸಸ್ಯ ಸಂಕುಲಗಳ ನೆಮ್ಮದಿಯ ಗುಡಿದು. ದಾಂಡೇಲಪ್ಪ ಎಂಬ ದೇವರಿಂದ ಈ ಊರಿಗೆ ದಾಂಡೇಲಿ ಅನ್ನೋ ಹೆಸರು ಬಂದಿದೆ. ಈ ಪ್ರದೇಶ ದಂಡಕಾರಣ್ಯಗಳಿಂದ ಸುತ್ತುವರೆದಿದೆ. ಈ ಊರು ಅವಲಂಬಿತವಾಗಿರೋದು ಪ್ರವಾಸೋದ್ಯಮದ ಮೇಲೆ. ಇಲ್ಲಿಯ ಜನರ ಬದುಕಿಗೆ ನೆರವಾಗಿರೋದು ಕೃಷಿ ಮತ್ತು ಕೈಗಾರಿಕೆಗಳೇ. ಉತ್ತರ ಕನ್ನಡದ ಈ ಅದ್ಭುತ ಜಾಗದ ಕಡೆಗೆ ಇವತ್ತು ನನ್ನ ಪ್ರಯಾಣ ಹೊರಟಿತ್ತು. ಗಿಡಮರ ಮುಚ್ಚಿದ ರಸ್ತೆಗಳಲ್ಲಿ ಗಂಟೆಗಟ್ಟಲೆ ಸಾಗಿದ ನಂತರ ನಿಸರ್ಗ ಶ್ರೀಮಂತವಾಗಿದ್ದ ಈ ಊರು ಸಿಕ್ಕಿತ್ತು. ಕರ್ನಾಟಕದ 5ನೇ ಅತಿ ದೊಡ್ಡ ವನ್ಯಜೀವಿ ಧಾಮ ಇದು. 2007ರಲ್ಲಿ ಈ ಭಾಗವನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಲಾಗಿದೆ. ಇಲ್ಲಿ ಹೆಚ್ಚಾಗಿ ಕಂಡುಬರುವ ಹಾರ್ನ್ಬಿಲ್, ಮಂಗಟ್ಟೆ ಪಕ್ಷಿಗಳ ಕೊಡುಗೆ ಈ ಅರಣ್ಯವನ್ನ ದಟ್ಟವಾಗಿಸೋದ್ರ ಹಿಂದೆ ಅಡಗಿದೆ. ಇಲ್ಲಿಯ ಜೀವ ನದಿ ಕಾಳಿ. ಈ ನದಿ ಅದೆಷ್ಟೋ ಜನರಿಗೆ ಬದುಕನ್ನ ನೀಡಿದೆ ಅಂದ್ರೆ ತಪ್ಪಾಗಲಾರದು. ಈ ನದಿಯಲ್ಲಿ ನಡೆಯೋ ಜಲಸಾಹಸ ಕ್ರೀಡೆಗಳಿಂದ, ಕೃಷಿ ಮತ್ತು ಕೈಗಾರಿಕೆಗಳಿಂದಲೇ ಈ ಜನರ ಬದುಕು ಸಾಗ್ತಾ ಇರೋದು. ದಾಂಡೇಲಿಗೆ ಕಾಲಿಟ್ಟವನು ಎಲ್ಲರಂತೆಯೇ ಮೊದಲು ಸಾಗಿದ್ದು ರಾಫ್ಟಿಂಗ್ ಕಡೆ. ರಭಸವಾಗಿ ಸಾಗೋ ನದಿಯಲ್ಲಿ ಬೋಟ್ಗಳಲ್ಲಿ ಕೂತು ಅನುಭವ ಆದ ಮೇಲೆ ಅನಿಸಿದ್ದು, ಇದು ಜೀವನದಲ್ಲಿ ಒಮ್ಮೆಯಾದರೂ ಪ್ರಯತ್ನಿಸಲೇಬೇಕಾದ ಜಲಕ್ರೀಡೆ. ಈ ದಾಂಡೇಲಿ ಬರೀ ಜಲಸಾಹಸ ಕ್ರೀಡೆಗಳಿಗೆ ಮಾತ್ರವಲ್ಲ, ಅದ್ಭುತ ಅಡವಿಗಳಿಗೆ, ಜಲಾಶಯಗಳಿಗೆ, ಸುಂದರ ಹಿನ್ನೀರಿನ ಪ್ರದೇಶಗಳಿಗೂ ಪ್ರಸಿದ್ಧಿಯೇ. ಇಲ್ಲಿಯ ಸಣ್ಣ ಪುಟ್ಟ ತಾಣಗಳನ್ನ ಹುಡುಕಿ ಹೊರಟವನಿಗೆ ಸಿಕ್ಕ ಜಾಗಗಳು ಅದ್ಭುತವಾಗಿದ್ವು, ನನ್ನ ನಿರೀಕ್ಷೆಯನ್ನು ಮೀರಿಸುವಂತೆ. ಆ ಅದ್ಭುತ ಕಾಡುಗಳು, ಜಲಸಾಹಸ ಕ್ರೀಡೆಗಳು, ಅಲ್ಲಲ್ಲಿ ಸಿಕ್ಕ ವನ್ಯಜೀವಿಗಳು, ನದಿ ಸಂಗಮಗಳು, ಸುಂದರ ಸೂರ್ಯಾಸ್ತಮಗಳು ಒಂದೆರಡು ದಿನ ನನ್ನ ಈ ದಾಂಡೇಲಿಯಲ್ಲಿ ಕಳೆದು ಹೋಗುವ ಹಾಗೆ ಮಾಡಿತ್ತು. ಹಿಂದಿರುಗೋ ಹೊತ್ತಿಗೆ ನನಗೆ ಅದ್ಭುತವೆನಿಸಿದ ಜಾಗಗಳ ಪಟ್ಟಿಗೆ ಈ ದಾಂಡೇಲಿಯು ಸೇರಿತ್ತು. ನಿರೀಕ್ಷೆ ಇಟ್ಟು ಬಂದ ಹಾಗೆ ನಡೆಯಲ್ಲ ಈ ಟ್ರಾವೆಲಿಂಗ್ ನ ಜೀವನ. ಅನಿರೀಕ್ಷಿತ ಕ್ಷಣಗಳನ್ನ ಅನುಭವಿಸಿ ಮುನ್ನಡೆಯೋದೇ ನಿಜವಾದ ಪ್ರಯಾಣ. ನಾನು ಈ ದಾಂಡೇಲಿಯಲ್ಲಿದ್ದ 2 ದಿನಗಳು ತಂಗಿದ್ದು ನನ್ನ ಸ್ನೇಹಿತರ ಜಂಗಲ್ ಮೆಜೆಸ್ಟಿಕ್ ರೆಸಾರ್ಟ್ ಎಂಬ ಜಾಗದಲ್ಲಿ. ಅವರ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲಿದೆ, ಸಂಪರ್ಕಿಸಿ. ನನ್ನ ರೀತಿಯಲ್ಲಿ ನೀವು ಸುಂದರ ದಾಂಡೇಲಿಯ ಜಾಗಗಳನ್ನ ನೋಡಬಹುದಿಲ್ಲಿ. ಇಲ್ಲಿಗೆ ಮುಗಿಯಲ್ಲ, ಮತ್ತೆ ಈ ದಾಂಡೇಲಿಯ ದಟ್ಟ ಕಾಡಿಗೆ ಮಳೆಗಾಲದಲ್ಲಿ ಮರಳುವ ಆಸೆ ಇದೆ. ಬೆಂಬಲವಿರಲಿ, ಇನ್ನಷ್ಟು ಈ ಅದ್ಭುತ ಜಾಗದ ಕೌತುಕ ವಿಷಯಗಳು ನಿಮ್ಮ ಮುಂದೆ ಬರಲಿದೆ.